ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ನಾನು ಸಿಹಿ ಕುಂಬಳಕಾಯಿಂದ ಗಾರ್ಗಿ ಮಾಡೋದನ್ನು ತೋರಿಸ್ತೀನಿ. ಎಲ್ಲರಿಗೂ ಇಷ್ಟ ಆಗ್ತಾವೆ, ಭಾಳ ಮಸ್ತ್ ಟೇಸ್ಟ್ ಆಗ್ತಾವೆ ನೋಡ್ರಿ. ಅರ್ಧ kg ಕುಂಬಳಕಾಯಿ ತೊಗೊಂಡೇನಿ. ಇದ್ರ ಬೀಜ ತೆಗೆನು ಹಿಂದಿನ ಸಿಪ್ಪೆ ತೆಗೆದು ಹೋಳು ಮಾಡಿಟ್ಕೊಂಡೇನಿ. ಹಿಂಗೆ ಇದನ್ನು ತೆರ್ಕೋಬೇಕು. ಇವನ್ನ ಹೆರೆದು ಇಟ್ಕೊಂಡನು. ನೋಡ್ರಿ, ಈ ಥರ ಸುಸ್ಲ ಮಾಡಿಟ್ಕೋಬೇಕು ಹೆರ್ದು. ಇದು ಎಷ್ಟು ಹೆರ್ದಿದ್ದು ಸೂಸ್ಲಿರ್ತೈತಿ, ಎಷ್ಟು ಬಟ್ಲೆ ಅಳತಿ ಮಾಡಬೇಕು, ಅದೆಷ್ಟು ಇರ್ತೈತೆ ಅಷ್ಟು ಬೆಲ್ಲ ತೊಗೋಬೇಕು. ಸಮ ತೊಗೋಬೇಕು, ಅಳತಿ ಮಾಡಿ. ಸ್ವೀಟ್ ಆಗ್ತತಿ. ಸ್ವೀಟ್ ಜಾಸ್ತಿ ಬೇಡ ಅಂದ್ರೆ ನೀವು ಒಂದು ಸ್ವಲ್ಪ ಕಡಿಮೆ ಹಾಕ್ಕೋಬೋದು ಬೆಲ್ಲ. ನಾನು ಸೂಸ್ಲು ಎಷ್ಟೈತಿ, ದೊಡ್ಡ ಬೌಲಿಲಿ ಒಂದು ಬೌಲ್ ಐತಿ, ಒಂದು ಬೌಲ್ ಬೆಲ್ಲ ತೊಗೊಂಡಿನಿ. ಒಂದು 5-6 ಏಲಕ್ಕಿ ಬೇಕು. ಇವಾಗ ಇದನ್ನ ಒಂದು 4 ಸ್ಪೂನ್ ತುಪ್ಪ ಹಿಡಿತೈತಿ. ಇದಕ್ಕೆ ಮೊದಲು 2 ಸ್ಪೂನು, ಆಮೇಲೆ 2 ಸ್ಪೂನ್ ಹಾಕೇನಿ. ಚಲೋ ಹೊತ್ನಂಗೆ ಇದನ್ನ ಹುರ್ಕೋಬೇಕು. ಅದ್ರಾಗ ತುಪ್ಪದಾಗ ಮೀಡಿಯಮ್ ಹುರಿ ಇಟ್ಟು ಚೆಂದಾಗಿ ಹುರಿಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗ್ಯದು ಫ್ರೈ ಆಗಬೇಕು. ಅಲ್ಲಿವರೆಗೂ ಇದನ್ನ ಬಾಡಿಸ್ಕೋಬೇಕು. ಚಂದ ಕೈ ಆಡಿಸ್ತಾ ಇದನ್ನ ಬೇಯಿಸ್ಕೊಳೋಣ. ನೋಡ್ರಿ, ಇಷ್ಟು ಚೆಂದಾಗಿದ್ದು ಬೆಂದ ನಂತರ ಬೆಲ್ಲ ಹಾಕಿಬಿಡೋಣ. ಬೆಲ್ಲ ಹಾಕಿ ಚಲೋ ಹೊತ್ನಾಗ ಕೈ ಆಡಿಸ್ಕೊಂತ ಬೆಲ್ಲ ಕರಗಬೇಕು. ಮತ್ತು ಈ ಸೂಸ್ಲ ಜೊತೆ ಚೆಂದಾಗಿ ಬೇಯಬೇಕು. ಅದು ಚಲೋ ಹೊತ್ನಾಗ ಕುದಿಸ್ಕೊಳೋಣ. ಮೊದಲು 2 ಸ್ಪೂನ್ ತುಪ್ಪ ಹಾಕಿದ್ದೆ, ಈಗ 2 ಸ್ಪೂನ್ ಹಾಕ್ತೀನಿ. ಒಂದು 4 ಟೇಬಲ್ ಸ್ಪೂನ್ ತುಪ್ಪ ಬೇಕು. ಇದನ್ನು ಚೆಂದಾಗಿ ಕುದಿಸ್ಕೊಳೋಣ. ಸಣ್ಣ ಉರಿ ಇಟ್ಟು ಬೆಲ್ಲ ಕರಗಬೇಕು. ಆ ಕುಂಬಳಕಾಯಿ ತುರಿಯೊಳಗೆ ಅದು ಚೆಂದಾಗಿ ಕೂಡ್ಕೊಂಡು ಬೇಯಬೇಕು. ಸಣ್ಣ ಉರಿಯೊಳಗೆ ಈ ಥರ ಕುದೀಲಿ ಚೆಂದಾಗಿ. ಸಾಕೀಗ ಏಲಕ್ಕಿ ಪುಡಿ ಹಾಕೋಣ ಇದಕ್ಕೆ. ಇವಾಗ ಒಂದು 5-6 ಏಲಕ್ಕಿನ ಕಲ್ಲೊಳಗೆ ಕೊಟ್ಟಿಟ್ಕೊಂಡಿದ್ದೆ ಹಾಕ್ತೀನಿ. ಒಳ್ಳೆ ಘಮ ಬರ್ತತಿ. ಇದನ್ನು ಚೆಂದ ಕಲಿಸ್ಕೊಳೋಣ. ನೋಡ್ರಿ, ರೆಡಿ ಆಯ್ತು. ಇದು ಸ್ವಲ್ಪ ಆರಬೇಕು. ಆರಿಂದ ಗೋಧಿ ಹಿಟ್ಟು ಹಾಕಬೇಕು. ಇದು ಎಷ್ಟು ಹಿಡಿತೈತಿ ಎಷ್ಟು ಗೋಧಿ ಹಿಟ್ಟು ಹಾಕಬೇಕು.
ಚಪಾತಿ ಹಿಟ್ಟಕ್ಕಿಂತ ಸ್ಮೂತ್ ಮಾಡಬೇಕಿದ್ನ. ಅಲ್ಲಿವರೆಗೂ ಹಿಟ್ಟು ಹಾಕ್ತಾ ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಸ್ಮೂತಾಗಿ ಮಾಡ್ಕೋಬೇಕಿನ್ನು ತೋರಿಸ್ತಾನೆ. ಈಗ ಕಲಸಿಂದ ಈ ಥರ ಸ್ವಲ್ಪ ಹಿಟ್ಟು ಹಾಕಿ ಕಲಿಸ್ತಾ ಹೋಗಬೇಕು. ಬಹಳ ರುಚಿ ಆಗ್ತಾವ್ರಿ ಇವು ಕಜ್ಜಾಯ. ಕುಂಬಳಕಾಯಿ ಗಾರ್ಗಿ ಅಂತಾರೆ ಇವಕ್ಕೆ. ಈ ಥರ ಕಲಿಸ್ಕೊಂತ ಹೋಗ್ಬೇಕು. ನೋಡ್ರಿ, ಈಗ ಇಷ್ಟು ಸ್ಮೂತಾಗಿ ಹಿಟ್ಟನ್ನು ಕಲಸಿರ್ಬೇಕು. ಈಗ ಪುರಿಗೆ ತೊಗೊತೀವಲ್ಲ ಉಳ್ಳಿನ ಅಷ್ಟು ತೊಗೊಂಡು ಇದನ್ನು ಅಂಗೈಯೊಳಗನ ಅಗಲ ಮಾಡಬೇಕು. ಅತಿ ದಪ್ಪ ಇರಬಾರ್ದು, ತೆಳ್ಳಗಿರಬಾರ್ದು ತೋರಿಸ್ತಾನೆ ಈಗ ಇಲ್ಲಿ. ನೋಡಿರಿ, ಈ ಥರ ಇರಬೇಕು. ಇದಕ್ಕೆ ಕೆಳಗೆ ಮೇಲೆ ಎಳ್ಳು ಹಚ್ಚಬೇಕು. ಬಿಳಿ ಎಳ್ಳು ಹಚ್ಚಕತ್ತೀನಿ, ಇಲ್ಲ ಗಸಗಸಿ ಹಚ್ಚಿರಿ. ನಾ ಗಸಗಸಿ ಹಚ್ಚಕತ್ತೀನಿ, ಬಿಳಿ ಎಳ್ಳಲ್ಲ. ನೀವು ಎಳ್ಳು ಹಚ್ಚಿರಿ, ಇಲ್ಲಕ್ರೆ ಗಸಗಸಿ ಹಚ್ಚಿರಿ. ಎಳ್ಳರಾಗ ಒಂದು ಹಚ್ಚಿರಿ ಸಾಕು. ಈಗ ಎಣ್ಣೆಕಾಯಿ ಹಾಕಿಟ್ಟನಿ. ಈ ಥರ ಮಾಡಿಟ್ಕೊಂಡೇನೆ ಎಲ್ಲನೂ ಕರಿಯೋಣ. ಒಂದೆರಡು ಕರ್ ತೋರಿಸ್ತೇನೆ ನಿಮ್ಗೆ. ಎಣ್ಣೆ ಕಾದಿಂದ ಸ್ಲೋ ಇಟ್ಕೊಳ್ರಿ, ಸಣ್ಣ ಉರಿ ಒಳಗೆ ಇಟ್ಕೊಳ್ರಿ ಗ್ಯಾಸ್. ಈ ಥರ ಎರಡೂ ಕಡೆ ಚೆಂದಾಗಿ ಬೇಯಿಸಿ ತೆಗೆದು ಬಿಡಬೇಕು. ಸೂಪರಾಗಿ ಬಂದವು. ಯಾರೆಲ್ಲ ಚಾನಲ್ ನೋಡ್ತೀರಿ, ನನ್ನ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ನಂದು ಇನ್ನೊಂದು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಚಾನಲ್ VK ಆಲ್ ಇನ್ ಒನ್ ಚಾನಲ್ ಅಂತ ಸ್ಟಾರ್ಟ್ ಮಾಡೀನಿ. ಅದನ್ನು ಭೇಟಿ ಕೊಡ್ರಿ. ನಿಮ್ಮ ಸಪೋರ್ಟು ಹೆಲ್ಪು ಬೇಕು. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋನ. ನೋಡಿರಿ, ಎರಡು ಕರ್ ತೋರ್ಸೇನೆ. ಈಗ ನಮ್ಗೆ ಪ್ಲೇಟ್ನಾಗ ಸರ್ವ್ ಮಾಡಿ ತೋರಿಸ್ತೀನಿ. ಮಸ್ತಾಗಿ ಅವು ಭಾಳ ರುಚಿ ಇರ್ತಾವೆ. 15 ದಿನ ಇಟ್ಟರು ಕೆಡಲ್ಲ. ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ.